ಬಂದು ಪಿಕ್ಚರ್ ನೋಡಿ, ತುಂಬಾ ಚೆನ್ನಾಗಿದೆ ಪಿಕ್ಚರು. ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡಿ, ಒಂದು ಚೂರು ಬೋರ್ ಆಗಲ್ಲ. ಸಾಂಗಿಯಲ್ಲಿ, ಸ್ಟೋರಿಯಲ್ಲಿ ಎಲ್ಲ ಸೂಪರ್ ಆಗಿದೆ ಮೇಡಮ್. ಮೂವಿ ಮಾತ್ರ ಸಕ್ಕತ್ತಾಗಿದೆ, ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿದೆ, ಆ್ಯಕ್ಟಿಂಗ್ ಸೂಪರ್. ಸತ್ಯ ಸರ್ ಅಂತ ನೆಕ್ಸ್ಟ್ ಲೆವೆಲು. ಮೂವಿ ಮಾತ್ರ ಇದು ಪ್ಯಾನಿಡೆ ಅಂತಲ್ಲ, ನಿಜವಾದ ಪ್ಯಾನಿಡೆ ಅಂತ ಈ ಥರ ಮೂವಿ ಸುದೀಪ್ ಸರ್ ಎಮ್ಮೆಲೆ ಹೇಳ್ತೀನಿ, ಎಮ್ಮೆಲೆ ಮೂವಿ ಮಾತ್ರ ಅದ್ಭುತವಾಗಿದೆ. ಕರ್ನಾಟಕದಲ್ಲಿ ಎಲ್ಲ ಫ್ಯಾಮಿಲಿ ಚಿಕ್ಕ ಮಕ್ಕಳು ಪ್ರತಿಯೊಬ್ಬರಿಗೂ ನೋಡ್ಬೋದು. ಇನ್ನೊಂದು ಜಾತಿ ಎಮೋಷನಲ್ ಸಕ್ಕತ್ತಾಗಿದೆ, ವೈಡ್ ಸಕ್ಕತ್ತಾಗಿದೆ, ಸಾಂಗ್ ಚೆನ್ನಾಗಿದೆ. ಏಳೋ ಮಾದೇವ ಸಾಂಗ್ ಮಾತ್ರ ಅದ್ಭುತವಾಗಿ ಥಿಯೇಟ್ರಿಗೆ ಕೊಂಡಾಗ್ತಿದೆ, ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಜೈ ಕನ್ನಡ, ಜೈ ಒಳ್ಳೆ ಮೂವಿ ಮೇಡಮ್. ಇಲ್ಲಂದ್ರಲ್ಲ ಅಲ್ಲಿ ಒಳ್ಳೆ ಸೂಪರ್ ಸಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ದಾಖಲೆ ಬರ್ದೋರಿದ್ರೆ, ದಾಖಲೆ ಮುರಿದೋರಿದ್ರೆ. ಇವ್ರಿಬ್ಬರು ನಡುವೆ ಕಷ್ಟದಲ್ಲಿ ಇಷ್ಟಪಡ್ತಾರೆ, ಇಂಡಸ್ಟ್ರಿ ಇಷ್ಟ ಕ್ರಿಯೇಟ್ ಮಾಡ್ತು. ಈ ನೀನಾ ಸ್ವಲ್ಪ ಸತೀಶ್ ಅಂದ್ರೆ 0 ಇಂದ ಹೀರೋ ಆಗ್ಬೋದು ಅಂತಿದ್ರೆ ಇವರ ಲೈಫ್ ಸ್ಟೋರಿ ಇರುತ್ತೆ. ಅಂದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಅಂದ್ರೆ ಜಮಾನದಲ್ಲಿ ಜೋಗಿ ಶಿವನ್ ಬಂದಿದ್ದು, ಈಗ ಇವ್ರು ಬಂದಿದ್ದು ದಿ ರೈಸ್ ಆಫ್ ಅಶೋಕ್ ಹೈ ವೋಲ್ಟೇಜ್ ಮೂವಿ. ಅವ್ರ ಅಕ್ಕನ ಒಂದೊಂದು ಸೀನ್ ರೋಮಾಂಚನ, ಅಲ್ಟಿಮೇಟ್ ಸಕ್ಕತ್ತಾಗಿಟ್ಟವ್ರೆ. ಅಂದ್ರೆ ಸತೀಶ್ ನೀನಾಸ್ ಅವರು ಒಂದು ಹೊಸ ಪಾತ್ರದಲ್ಲಿ ಒಂದು ಡಿಫ್ರೆಂಟ್ಗೆ ಒಂದು ಸಕ್ಕತ್ತಾಗಿ ಮಾಡಿದ್ರೆ. ಅಂದ್ರೆ ಸಪ್ತಾಗಿ ಓಕೆ ಥ್ಯಾಂಕ್ ಯು ಓಕೆ ಸರಿ ಅಂದ್ರೆ ಹೇಳ್ಬೇಕು. ಡ್ರಾಗನ್ ಮಂಜಾ ಎಂಟ್ರಿ, ಡ್ರಾಗನ್ ಮಂಜಾ ವಿಲನ್ ಸೂಪರ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀರೋ ಚೆನ್ನಾಗಿ, ಹೀರೋಯಿನ್ ಚೆನ್ನಾಗಿತ್ತು, ಸೂಪರ್. ಆಲ್ ದಿ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು. ಸ್ಟೋರಿ ಸೂಪರ್ ಆಗಿದೆ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಮತ್ತೆ ನಮ್ಮ ಇದ್ರೆ ಮಿಸ್ ಮಾಡ್ಕೊಳ್ಳೋದು ಡೈರೆಕ್ಟರ್ ಮಿಸ್ ಮಾಡ್ಕೊಳ್ತಾ ಇದೀವಿ. ವಿನೋದ್ ಸರ್ ಅವರಿಲ್ಲ, ಬಟ್ ಅವ್ರ ಕನಸು ನೆನಸಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಸರ್ ಫಿಲ್ಮ್ ಅಂದ್ರೆ ನಮ್ದು ಜೈ ಡಿ ಬಾಸ್ ಇಂದು. ಡಿ ಬಾಸ್ ತರ ಫಿಲ್ಮ್ ಎಲ್ಲೂ ಬರಲ್ಲ. ಡಿ ಬಾಸ್ ಜೈ ಡಿ ಬಾಸ್. ಒಳ್ಳೆ ಮೂವಿ ಮಾಡಿದ್ದಾರೆ. ಓಕೆ, ಸೂಪರ್ ಆಗಿದೆ ಮೂವಿ. ನೇರ ಸತೀಶ್ ಆಕ್ಟಿಂಗ್ ಸೂಪರ್ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಒಳ್ಳೆ ಸತೀಶ್ ಸರ್ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದು ಊರಿನ ಕತೆ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಸತೀಶ್ ಸರ್ ಅಂದ್ರೆ ಆಕ್ಟಿಂಗ್ ಸೂಪರ್ ಆಗಿದೆ. ರೈಸ್ ಆಫ್ ಅಶೋಕ ಆಲ್ಮೋಸ್ಟ್ ಸುಮಾರು ಒಂದು 2.5 ವರ್ಷದಿಂದ ಈ ಪ್ರಾಜೆಕ್ಟ್ ನಡೀತಾ ಇದೆ. ನಾವು ಆ ಟೈಮಲ್ಲಿ ವರ್ಕ್ ಮಾಡಿದ್ದೀವಿ. ಒಂದು ವಿಷಯ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ನಾವೆಲ್ಲ ನೋಡಿಲ್ಲ, ಕೇಳ್ಪಟ್ಟಿದ್ದಷ್ಟೇ. ಅಣ್ಣ ಅವರು ಬಂಗಾರದ ಮನುಷ್ಯ ಅಂತ ಸಿನಿಮಾ ಮಾಡಿದಾಗ ಎಷ್ಟೋ ಜನ ಜಮೀನುಗಳಲ್ಲಿ ಹೋಗಿ ಕೆಲಸ ಮಾಡಿ ಹೆಸರು ಉಳಿಸಿದ್ರು. ಅದೇ ರೀತಿ ಕೆಲವು ವರ್ಷ ಹಿಂದೆ ಸುದೀಪ್ ಸರ್ ಹೆಬ್ಬುಲಿಗೆ ಫಿಲಮ್ ಮೂಡ್ ಮಾಡಿದಾಗ ಕಟಿಂಗ್ ಮಾಡಿಸಿರೋ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕಟಿಂಗ್ ಶಾಪ್ಗೆ ಹೋಗಿದ್ದು ಕೇಳಿದ್ದೀವಿ. ಬಟ್ ಇಲ್ಲಿ ಒಂದು ಸಮಾಜದ ಬದಲಾವಣೆ ಏನಪ್ಪ ಅಂದರೆ, ನನ್ನ ಮೇಲ್ ಜಾತಿ, ನನ್ನ ಕೀಳ್ ಜಾತಿ ಅನ್ನೋದನ್ನು ಸತೀಶ್ ಸರ್ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದು ಇನ್ನೂ ಎಷ್ಟೋ ಕಡೆ ಕೆಲವು ಕಡೆ ಇದೆ ಅನ್ನೋದು ಕೇಳ್ಪಟ್ಟಿದ್ದೀನಿ ನಾನು. ಈ ನಿಮ್ಮ ಮೀಡಿಯಾ ಮುಖಾಂತರ ಕೇಳೋದು, ಮೀಡಿಯಾ ಮುಖಾಂತರ ಕೇಳೋದು ಒಂದೇ, ದಯವಿಟ್ಟು ಒಂದೇ ಜಾತಿ, ಮನುಷ್ಯ ಜಾತಿ, ಎಲ್ಲರೂ ಮನುಷ್ಯರಿಗೆ ಬೆಲೆ ಕೊಡಿ, ಅವರ ಕೆಲಸಗಳಿಗೆ ಬೆಲೆ ಕೊಡಿ. ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಾಳಿ. ಒಳ್ಳೆ ಸಿನಿಮಾ ಇದೆ, ಒಳ್ಳೆ ಕಂಟೆಂಟ್ ಇದೆ, ಕುಟುಂಬ ಸಮೇತ ಧೈರ್ಯವಾಗಿ ಬಂದು ನೋಡುವಂಥ ಸಿನಿಮಾ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಕ್ಕಳಾಗಲಿ, ದೊಡ್ಡವರಾಗಲಿ, ಹೆಣ್ಮಕ್ಳಾಗಲಿ, ಅಯ್ಯೋ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಏನೋ ಮಕ್ಕಳು ಕರ್ಕೊಂಡು ಹೋದ್ರೆ ಮನಸ್ಸಿಗೆ ಪರಿಣಾಮ ಬೀರುತ್ತೆ ಏನೋ ಅನ್ನೋದು ಅದು ಬೇಡ, ಕೆಟ್ಟ ಭಾವನೆ ಬೇಡ. ಎಲ್ಲರೂ ಬನ್ನಿ, ಒಳ್ಳೆ ಪಿಕ್ಚರ್ ಇದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾನ ಬೆಳೆಸಿ, ಕಲಾವಿದರನ್ನ ಉಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.